ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 84ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಳೆದ ಆಗಸ್ಟ್ 17, 2026ರಿಂದ ಆಗಸ್ಟ್ 17, 2027ರವರೆಗೆ ಪನ್ನೀರ್ ಹೆಸರಿನಲ್ಲಿ ಮಾರಾಟವಾಗುವಂತಹ ಅನ್ಸ್ಟ್ಯಾಂಡರ್ಡೈಸ್ಡ್ ಅನ್ಲಾಗ್ ಅಥವಾ ನಾನ್ ಡೈರಿ ಪನ್ನೀರ್ ವಿರುದ್ಧ 1 ವರ್ಷದ ರಾಜ್ಯವ್ಯಾಪಿ ನಿಷೇಧವನ್ನು ಹೇರಲಾಗಿದೆ. ಏನಿದು ಪನ್ನೀರ್ ಮತ್ತು ಅನ್ಲಾಗ್ ಪನ್ನೀರ್ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಬೇಕಾದ ಅವಶ್ಯಕತೆ ಇದೆ. ನಾವು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಹೋಗಿ ಪನ್ನೀರ್ ಕೇಳಿದಾಗ ಪನ್ನೀರನ್ನು ಕೊಡ್ತಾರೆ. ಆದರೆ ನಾವು ಗಮನಿಸಬೇಕಾದ್ದು, ನಾವು ನಿಜವಾದ ಪನ್ನೀರನ್ನು ಖರೀದಿ ಮಾಡ್ತಾ ಇದ್ದೀವ ಅಥವಾ ಅನ್ಲಾಗ್ ಪನ್ನೀರ್ ಅಥವಾ ನಾನ್ ಡೈರಿ ಪನ್ನೀರನ್ನು ಖರೀದಿ ಮಾಡ್ತಾ ಇದ್ದೀವ ಅನ್ನೋದನ್ನು ಸರಿಯಾಗಿ ಗಮನಿಸಿ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ಪನ್ನೀರ್ ಅನ್ನುವಂಥದ್ದು ಅಪ್ಪಟ ಹಾಲಿನಿಂದ ಮಾಡುವಂಥದ್ದು, ಅದರಲ್ಲಿ ಸಂದೇಹವೇ ಬೇಡ. ಅಸಲಿ ಪನ್ನೀರ್ನಲ್ಲಿ ನೈಸರ್ಗಿಕವಾದ ಹಾಲಿನ ಕೊಬ್ಬಿನ ಅಂಶ ಇರ್ತದೆ. ಜೊತೆಗೆ ಪ್ರೋಟೀನ್, ಕ್ಯಾಲ್ಶಿಯಂ, ಫಾಸ್ಫರಸ್, ವಿಟಮಿನ್ B12 ಇದೆಲ್ಲವೂ ಕೂಡ ಸಮೃದ್ಧವಾಗಿರ್ತದೆ. ಹಾಗಾಗಿ ಇದನ್ನು ಸೇವಿಸಿದರೆ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ನಾನ್ ಡೈರಿ ಪನ್ನೀರ್ ಅಥವಾ ಅನ್ಲಾಗ್ ಪನ್ನೀರ್ ಅಂತ ಏನು ಕರಿತೀರಿ, ಇದರಲ್ಲಿ ಭಾಗಶಃ ವೆಜಿಟೇಬಲ್ ಆಯಿಲ್, ವೆಜಿಟೇಬಲ್ ಫ್ಯಾಟ್, ಸ್ಟಾರ್ಚ್, ಪ್ಲಾಂಟ್ ಪ್ರೋಟೀನ್, ಎಮಲ್ಸಿಫೈಯರ್ ಮತ್ತು ಸ್ಟೆಬಿಲೈಸರ್ಸ್ಗಳಂಥ ಪದಾರ್ಥಗಳನ್ನು ಬಳಸುವ ಸಾಧ್ಯತೆ ಇದೆ. ಅಂತಂದರೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯವಾದ ಕೊಬ್ಬು ಇತ್ಯಾದಿಗಳನ್ನು ಬಳಸಿಕೊಂಡು ಅದನ್ನು ತಯಾರು ಮಾಡಲಾಗ್ತದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಪ್ರಕಾರ ಪನ್ನೀರ್ನಲ್ಲಿ ಹಾಲಿನ ಕೊಬ್ಬಿನ ಬದಲಿಗೆ ಸಸ್ಯಜನ್ಯ ಎಣ್ಣೆ, ಸಸ್ಯಜನ್ಯ ಕೊಬ್ಬು ಅಥವಾ ಇತರ ನಾನ್ ಡೈರಿ ಪದಾರ್ಥಗಳನ್ನು ಬಳಸಲಿಕ್ಕೆ ಇಲ್ಲ. ಆದರೆ ಮಾರ್ಕೆಟ್ನಲ್ಲಿ ಪನ್ನೀರ್ ಹೆಸರಿನಲ್ಲಿ, ಅನ್ಲಾಗ್ ಪನ್ನೀರ್ ಹೆಸರಿನಲ್ಲಿ ಇಂತಹ ಪದಾರ್ಥಗಳನ್ನು ಮಾರಾಟ ಮಾಡುವುದು ಕಂಡು ಬರ್ತಾ ಇದೆ. ನಿಮಗೆ ಗೊತ್ತಿರಲಿ, ಈ ಅನ್ಲಾಗ್ ಪನ್ನೀರ್ ಕೂಡ ನೋಡಲು ಪನ್ನೀರ್ನಂತೆಯೇ ಇರುತ್ತದೆ ಮತ್ತು ಅಡುಗೆಯಲ್ಲಿಯೂ ಕೂಡ ಪನ್ನೀರ್ನಂತೆಯೇ ಬಳಸಬಹುದು. ಆದರೆ ಪೌಷ್ಟಿಕಾಂಶದ ವಿಷಯಕ್ಕೆ ಬಂತಂದರೆ ಅದು ಖಂಡಿತ ಒರಿಜಿನಲ್ ಪನ್ನೀರ್ಗೆ ಸಮಾನವಾಗಿ ಇಲ್ಲ. ಅನ್ಲಾಗ್ ಪನ್ನೀರ್ ಅಸಲಿ ಪನ್ನೀರ್ನಂತೆ ಕಾಣುವುದು ಮಾತ್ರ ಅಲ್ಲದೆ ವಿನ್ಯಾಸ ಮತ್ತು ರುಚಿಗಳಲ್ಲೂ ಕೂಡ ಒರಿಜಿನಲ್ ಪನ್ನೀರ್ ಕಾಣಿಸುವ ರೀತಿಯಲ್ಲಿಯೇ ಮತ್ತು ರುಚಿ ಕೂಡ ಅದೇ ತೆರನಾಗಿ ಬರುವಂತೆ ಕೃತಕವಾಗಿ ಅದನ್ನು ತಯಾರಿಸಲಾಗ್ತಾ ಇದೆ. ಇದರ ಉತ್ಪಾದನಾ ವೆಚ್ಚ ಕಡಿಮೆ ಇರೋದ್ರಿಂದ ಅದನ್ನು ಯಥೇಚ್ಛವಾಗಿ, ವಿಶೇಷವಾಗಿ ಹೋಟೆಲ್ಗಳಲ್ಲಿ ಬಳಸ್ತಾರೆ ಅನ್ನುವ ಆರೋಪಗಳು ಇವೆ. ಯಾಕಂದರೆ ಒರಿಜಿನಲ್ ಪನ್ನೀರಿಗೆ ಹೋಲಿಸಿದರೆ ಈ ಅನ್ಲಾಗ್ ಪನ್ನೀರ್ ಅನ್ನುವಂಥದ್ದು ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದೆ ಇರೋದ್ರಿಂದ ಕಸ್ಟಮರ್ಸ್ಗೆ ಆಲ್ ಆಫ್ ಎ ಸಡನ್ ಅದು ಒರಿಜಿನಲ್ಲ ಅಥವಾ ಡೂಪ್ಲಿಕೇಟಾ ಅನ್ಲಾಗ್ ಪನ್ನೀರ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಅಂಥದ್ದರ ಬಳಕೆ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಇದರಲ್ಲಿ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಕೊಬ್ಬಿನ ಅಂಶ ಇರೋದ್ರಿಂದ ದೇಹದೊಳಕ್ಕೆ ಹೆಚ್ಚಿನ ಕೊಬ್ಬು ಸರಬರಾಜಾಗುವ ಸಾಧ್ಯತೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮಗಳನ್ನು ಬೀರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವ ಹಾಗಿಲ್ಲ. ಹಾಗಾದರೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದರೆ, ನಾವು ಪನ್ನೀರ್ ಖರೀದಿಸುವಾಗ ಏನು ನೋಡಬೇಕು ಅಂತ ಕೇಳಿದರೆ, ಪ್ಯಾಕೆಟ್ನ ಮೇಲೆ ಇರುವಂತಹ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನೋಡಿ. ಪನ್ನೀರ್ ಎಂದು ಮಾತ್ರ ನೋಡಿ ಖರೀದಿಸೋದಕ್ಕಿಂತ ಮಿಲ್ಕ್ ಅಥವಾ ಮಿಲ್ಕ್ ಸಾಲಿಡ್ಸ್, ಮಿಲ್ಕ್ ಫ್ಯಾಟ್, ಮಿಲ್ಕ್ ಪ್ರೋಟೀನ್, ವೆಜಿಟೇಬಲ್ ಆಯಿಲ್, ವೆಜಿಟೇಬಲ್ ಫ್ಯಾಟ್, ಸ್ಟಾರ್ಚ್, ಪ್ಲಾಂಟ್ ಪ್ರೋಟೀನ್, ಎಮಲ್ಸಿಫೈಯರ್ಸ್ ಇವುಗಳ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅನ್ಲಾಗ್, ನಾನ್ ಡೈರಿ, ವೆಜಿಟೇಬಲ್ ಫ್ಯಾಟ್, ವೆಜಿಟೇಬಲ್ ಆಯಿಲ್ ಮುಂತಾದ ಪದಗಳು ಕಂಡ್ರೆ ಅದು ಸಾಮಾನ್ಯ ಡೈರಿ ಪನ್ನೀರ್ ಅಲ್ವೇ ಅಲ್ಲ ಎನ್ನುವುದನ್ನು ನೀವು ಗಮನಿಸಬೇಕಾಗತ್ತೆ. ಯಾಕೆಂದರೆ FSSAI ನಿಯಮಗಳ ಪ್ರಕಾರ ಡೈರಿ ಅನ್ಲಾಗ್ಗೆ ಸರಿಯಾದ ಲೇಬಲಿಂಗ್ ಅಗತ್ಯ ಇದೆ. ಅನ್ಲಾಗ್ ಪನ್ನೀರ್ನಲ್ಲಿ ಬಳಸುವಂತಹ ವೆಜಿಟೇಬಲ್ ಫ್ಯಾಟ್ ಯಾವುದು ಎನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ. ಕೆಲವು ಉತ್ಪನ್ನಗಳಲ್ಲಿ ಸ್ಯಾಟುರೇಟೆಡ್ ಫ್ಯಾಟ್ ಹೆಚ್ಚಿರಬಹುದು. ಬಳಸಿರುವ ಫ್ಯಾಟ್ ಅಥವಾ ಆಯಿಲ್ ಅನ್ನುವಂಥದ್ದು ಕಳಪೆ ಗುಣಮಟ್ಟದ್ದಾಗಿದ್ದರೆ ಖಂಡಿತ ಅದು ಆರೋಗ್ಯದ ಮೇಲೆ ಅಪಾಯಕಾರಿ ಪರಿಣಾಮವನ್ನು ಬೀರ್ತದೆ ಅನ್ನೋದಂತೂ ಸತ್ಯ. ಒಟ್ಟಾರೆಯಾಗಿ ಚೀಸ್ ಅನ್ಲಾಗನ್ನು ಪನ್ನೀರ್ ಎಂದು ಮಾರಾಟ ಮಾಡುವುದನ್ನು ಕಾನೂನು ಉಲ್ಲಂಘನೆ ಅಂತ ಪರಿಗಣಿಸಲಾಗ್ತದೆ. ನೆಕ್ಸ್ಟ್ ಟೈಮ್ ಪನ್ನೀರ್ ತಗೊಳ್ಳುವಾಗ ಈ ವಿಷಯಗಳು ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಇನ್ನೊಂದು ಸಂಗತಿಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.